ಸರ್ಕಾರಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದ ಶಾಲೆಯ ಗೌರವಾನ್ವಿತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಸೊಣ್ಣಪ್ಪ ಸಾರ್ ಅವರೇ, ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲ ಪೋಷಕ ಮಿತ್ರರೇ, SDMC ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಈ ಶಾಲೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಪ್ರೀತಿಯ ಮಕ್ಕಳೇ ಹಾಗೂ ಸಮೂಹ ಮಾಧ್ಯಮದವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಮಿತ್ರರೇ, ನಮ್ಮ ನಗರಸಭೆಯ ಕೌನ್ಸಿಲರ್ ಆಗಿರ್ತಕ್ಕಂತಹ ಜಬಿ ಅವರೇ, ECO ಮಣಿ ಮೇಡಮ್ ಅವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಇವತ್ತಿನ ದಿನ DVG ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಇಲಾಖೆಯ ಒಂದು ಮಾರ್ಗದರ್ಶನದಂತೆ ನಮ್ಮ ಸೊಣ್ಣಪ್ಪ ಸರ್ ಅವರು ಅದ್ದೂರಿಯಾಗಿರ್ತಕ್ಕಂತಹ ಚಾಲನೆ ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನ ನಮ್ಮ ಇಲಾಖೆ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ಏನು ನೀವು ಸುಮಾರು 2 ತಿಂಗಳಿಗಿಂತ ಹೆಚ್ಚಿನ ದಿನ ನೀವು ಮನೆಯಲ್ಲಿ ಬೇಸಿಗೆ ರಜೆಯನ್ನ ಕಳೆದ್ರಿ, ಇನ್ನೂ ರಜೆಯ ಗುಂಗಿನಲ್ಲಿ ಇದ್ದೀರಾ. ಇವತ್ತಿನಿಂದ ನೀವು ರಜೆಯ ಗುಂಗಿನಿಂದ ಹೊರಗಡೆ ಬರಬೇಕಾಗತ್ತೆ. ಏನು ನಿಮ್ಮ ಮುಂದಿನ ಒಂದು ಶೈಕ್ಷಣಿಕ ವರ್ಷ ಇವತ್ತಿಂದ ಪ್ರಾರಂಭ ಆಗಿದೆ. ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಇವತ್ತಿಂದಾನೇ ಕಲಿಕೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ಅಷ್ಟೇ ಅಲ್ಲ, ನಿರಂತರವಾಗಿ ನೀವು ಪ್ರತಿದಿನ ಶಾಲೆಗೆ ಬರಬೇಕು. ಏನು ಶಿಕ್ಷಕರು ನಿಮಗೆ ಮಾರ್ಗದರ್ಶನವನ್ನ ನೀಡ್ತಾರೆ, ಆ ಮಾರ್ಗದರ್ಶನವನ್ನ ಪಡೆದು ನಮ್ಮ ಭಾರತ ದೇಶದ ಮುಂದಿನ ಭವ್ಯ ಪ್ರಜೆಗಳಾಗಿ ಆಗ್ಬೇಕು. ನೀವು ನಿರಂತರವಾಗಿ ಬರಬೇಕು. ಕಲಿಕೆಯಲ್ಲಿ ನೀವು ಆಸಕ್ತಿಯನ್ನ ತೋರಿಸ್ಬೇಕು. ಅಷ್ಟೇ ಅಲ್ಲ, ನೀವೇನಾದ್ರೂ ಶಾಲೆಗೆ ನಿರಂತರವಾಗಿ ಬರಲಿಲ್ಲ ಅಂದ್ರೆ ಕಲಿಕೆಯಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಕಲಿಕೆ ಫಲಪ್ರದವಾಯಕವಾಗುವುದಿಲ್ಲ. ಹಾಗಾಗಿ ನೀವು ನಿರಂತರವಾಗಿ ಶಾಲೆಗೆ ಬರಬೇಕು. ಇವತ್ತಿನ ದಿನ ನಾನು ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯವನ್ನ ಹೇಳಲಿಕ್ಕೆ ಎಲ್ರಿಗೂ ಕೂಡ ಇಷ್ಟಪಡ್ತೇನೆ. ಏನು ನಮ್ಮ ಸರ್ಕಾರದ ಒಂದು ಧ್ಯೇಯ, ಒಂದು ಮುಖ್ಯ ಉದ್ದೇಶ ಏನಾಗಿದೆ, ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಶೈಕ್ಷಣಿಕ ಸಾಲಿನಿಂದ LKG ನಿಂದ ಹಿಡಿದು 5ನೇ ತರಗತಿಯವರೆಗೂ ಕೂಡ ಆಂಗ್ಲ ಮಾಧ್ಯಮದ ತರಗತಿಗಳನ್ನ ಪ್ರಾರಂಭ ಮಾಡಿದರೆ ಇಲಾಖೆಗೆ ನೀವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನ ಹೊಡೆದು ಅಭಿನಂದನೆಯನ್ನ ಸಲ್ಲಿಸಬೇಕು. ಖಾಸಗಿ ಶಾಲೆಗಳು ಅಂತ ನಾನು ಹೇಳೋದಿಲ್ಲ. ಆಂಗ್ಲ ಮಾಧ್ಯಮದಲ್ಲಿ ನೀವೆಲ್ಲ ಕೂಡ ಓದ್ಬೇಕಾದ್ರೆ ನಿಮ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗತ್ತೆ. ನಿಮ್ಮ ಪೋಷಕರು ಸಾಕಷ್ಟು ಹಣವನ್ನ ವ್ಯಯ ಮಾಡಬೇಕಾಗಿದೆ. ಆದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನಿಮಗೆ ಉಚಿತವಾಗಿ ಆಂಗ್ಲ ಮಾಧ್ಯಮದ ಒಂದು ಶಿಕ್ಷಣವನ್ನ ನೀಡ್ತಕ್ಕಂತ ಒಂದು ಪ್ರಯತ್ನವನ್ನ ಸರ್ಕಾರ ಈ ವರ್ಷದಿಂದ ಮಾಡ್ತಾ ಇದೆ. ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಶಾಲೆಗಳಲ್ಲೂ ಕೂಡ 1ರಿಂದ 5ನೇ ತರಗತಿಯವರೆಗೆ LKGಯನ್ನು ಕೂಡ ಸೇರಿಸಿಕೊಂಡು ಆಂಗ್ಲ ಮಾಧ್ಯಮದ ತರಗತಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 6 ಮತ್ತು 7ನೇ ತರಗತಿಗಳಲ್ಲಿ ಆಂಗ್ಲ ಮಾಧ್ಯಮದ ತರಗತಿಗಳು ನಡೀತಾ ಇತ್ತು. ಎಲ್ಲರೂ ಕೂಡ ಮಕ್ಕಳು ಈ ಒಂದು ಸದುಪಯೋಗವನ್ನ ನೀವೆಲ್ಲರೂ ಕೂಡ ಪಡ್ಕೊಂಡು ಮುಂದಿನ ಒಂದು ನಿಮ್ಮ ಶೈಕ್ಷಣಿಕ ಜೀವನ ಏನಿದೆ ಅದನ್ನ ನೀವು ಫಲಪ್ರದವಾಗಿ ನೀವು ಮಾಡ್ಕೋಬೇಕಾಗತ್ತೆ. ಮಕ್ಕಳೇ, ನೀವೆಲ್ಲ ಕೂಡ ಶಾಲಾ ಪ್ರಾರಂಭದ ಮೊದಲ ದಿನದಿಂದಲೇ ನೀವು ಓದಿನ ಕಡೆ ಆಸಕ್ತಿಯನ್ನ ನೀವು ತೋರ್ಬೇಕಾಗತ್ತೆ. ನೀವು ಪ್ರಾರಂಭದ ದಿನದಿಂದಲೇ ನೀವು ಏನಾದರೂ ಸಾಧನೆ ಮಾಡ್ಬೇಕಂತಕ್ಕಂತ ಒಂದು ಗುರಿಯನ್ನ ನೀವು ಇಟ್ಕೊಂಡು ಮುನ್ನಡಿಬೇಕಾಗತ್ತೆ. ನೀವು 1ನೇ ತರಗತಿಯಿಂದಲೇ ನಾನು ಏನಾದರೂ ಸಾಧನೆ ಮಾಡ್ಬೇಕಂತಕ್ಕಂತ ಒಂದು ಗುರಿ ಮತ್ತು ಛಲ ಇದ್ರೆ ನೀವು ಮುಂದಿನ ದಿನಗಳಲ್ಲಿ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಆಗತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಇವತ್ತಿನ ದಿನ ಸರ್ಕಾರ ನಿಮಗಾಗಿ ಉಚಿತವಾಗಿ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದೆ. ಉಚಿತ ಪಠ್ಯ ಪುಸ್ತಕವನ್ನ ಕೊಡ್ತಾ ಇದ್ದಾರೆ, ಉಚಿತ ಸಮವಸ್ತ್ರವನ್ನ ಕೊಡ್ತಾ ಇದ್ದಾರೆ, ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಕೊಡ್ತಾ ಇದ್ದಾರೆ, ಹಾಲನ್ನ ಕೊಡ್ತಾ ಇದ್ದಾರೆ, ಬಾಳೆಹಣ್ಣು ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ದಾರೆ. ಎಲ್ಲಾ ಸವಲತ್ತುಗಳನ್ನ ನಿಮಗೆ ಸರ್ಕಾರ ಉಚಿತವಾಗಿ ನೀಡ್ತಾ ಇದೆ. ಈ ಸವಲತ್ತುಗಳನ್ನ ಬಳಸ್ಕೊಂಡು ನೀವು ಒಳ್ಳೆಯ ಶಿಕ್ಷಣವನ್ನ ಪಡಿಬೇಕು. ಇವತ್ತಿನ ದಿನ ಹೌದು, ಶೂ ಮತ್ತು ಸಾಕ್ಸ್ ಅನ್ನ ಕೂಡ ನಿಮ್ಗೆ ಕೊಡ್ತಾ ಇದ್ದಾರೆ. ನೋಡಿ ಮಕ್ಕಳೇ, ನಾವೆಲ್ಲ ಓದುವಾಗ ನಮ್ಗೆ ಇಷ್ಟೆಲ್ಲ ಸವಲತ್ತುಗಳಿದ್ರೆ ನಿಜವಾಗ್ಲೂ ನಾವು ಬೇರೆ ದಿಕ್ಕಿನಲ್ಲೇ ಇನ್ನಷ್ಟು ಚೆನ್ನಾಗಿ ನಾವು ಓದ್ತಾ ಇದೀವಿ. ಆ ಕಾಲದಲ್ಲಿ ಬಹಳಷ್ಟು ಕಷ್ಟ ಇತ್ತು. ಉಚಿತವಾಗಿ ಶಿಕ್ಷಣ ಬಿಟ್ರೆ ಏನೂ ದೊರೀತಾ ಇರಲಿಲ್ಲ. ಆದ್ರೆ ಇವತ್ತು ನಿಮ್ಗೆ ಉಚಿತವಾಗಿ ಎಲ್ಲಾ ಸವಲತ್ತುಗಳನ್ನ ಕೊಡ್ತಾ ಇರೋದ್ರಿಂದ ಅದನ್ನ ನೀವು ಸದ್ಬಳಕೆ ಮಾಡ್ಕೋಬೇಕು. ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರ ಬಗ್ಗೆ ಇವತ್ತು 2 ವಿಚಾರ ಹೇಳಲೇಬೇಕಾಗತ್ತೆ. ನೋಡಿ, ರಜೆಯಲ್ಲಿ ನಾನು ಏಪ್ರಿಲ್ 16ನೇ ತಾರೀಕಿನಿಂದ ನಾನು ಪಠ್ಯ ಪುಸ್ತಕವನ್ನ ಕೊಡ್ತಾ ಇದ್ದೀನಿ. ನಿರಂತರವಾಗಿ
1.5 ತಿಂಗಳಿನಿಂದ ನಾನು ಇಡೀ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ಪಠ್ಯ ಪುಸ್ತಕವನ್ನ ವಿತರಣೆ ಮಾಡ್ತಾ ಇದ್ದೀನಿ. ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನಾನು ವೇಳಾಪಟ್ಟಿ ಹಾಕಿರ್ತೀನಿ. ಇಲ್ಲ ಸರ್, ಸತೀಶ್ ಸರ್, ನಾನು ನೀವು ಯಾವಾಗ ಫ್ರೀ ಇರ್ತೀರಿ ಹೇಳಿ, ಆವಾಗ ಬಂದು ನಾನು ಪಠ್ಯ ಪುಸ್ತಕವನ್ನ ತೆಗೆದುಕೊಳ್ತೀನಿ ಅಂತ ಸುಮಾರು 6 ಸಾರಿ ನನ್ನ ಒಂದು ಪಠ್ಯ ಪುಸ್ತಕದ ಗೋಡನ್ಗೆ ಬಂದು ರಾತ್ರಿ ಹಗಲು ಅನ್ನದೇ ಅವರು ಪಠ್ಯ ಪುಸ್ತಕವನ್ನ ತಗೊಂಬಂದು ಇಲ್ಲಿ ನೋಡಿ ನಿಮಗೋಸ್ಕರ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಅವರು ನಿಜವಾಗ್ಲೂ ಕೂಡ ಅವರ ಪರಿಶ್ರಮವನ್ನ ಮೆಚ್ಚಲೇಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಕೂಡ ಇದೇ ಶಾಲೆಯಲ್ಲಿ 1990ನೇ ಇಸ್ವಿಯಲ್ಲಿ 1ನೇ ತರಗತಿಯನ್ನ ಓದ್ದೆ. ನಿಜವಾಗ್ಲೂ ಕೂಡ ಆ ಕಾಲದಲ್ಲಿ DVG ಶಾಲೆ ಹೆಂಗಿತ್ತು ಅದೇ ಒಂದು ಗತ ವೈಭವವನ್ನ ಮರುಕಳಿಸ್ತಕ್ಕಂತ ಒಂದು ಪ್ರಯತ್ನವನ್ನ ನಮ್ಮ ಸೊಣ್ಣಪ್ಪ ಸರ್ ಅವರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಚಪ್ಪಾಳೆ ಮೂಲಕ ನಿಮ್ಮೆಲ್ಲರ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕೇವಲ 150-200 ಮಕ್ಕಳಿರ್ತಕ್ಕಂತಹ ಒಂದು ಶಾಲೆ ಈ ದಿನ 750ರಷ್ಟು ಮಕ್ಕಳು ಇಲ್ಲಿ ದಾಖಲಾಗಿದ್ದಾರೆ ಅಂದ್ರೆ ನಿಜವಾಗಲೂ ಮುಳಬಾಗಿಲು ತಾಲೂಕಿನಲ್ಲಿ DVG ಶಾಲೆ ಬಗ್ಗೆ ಎಲ್ಲರೂ ಹೆಮ್ಮೆ ಪಡಬೇಕು. ಯಾವುದೇ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಯಾವ ರೀತಿ ಇರ್ತಾರೋ ಆ ಶಾಲೆ ಅದೇ ರೀತಿಯಲ್ಲಿ ಇರ್ತದೆ ಅನ್ನೋದಕ್ಕೆ ನಮ್ಮ ಸೊಣ್ಣಪ್ಪ ಸರ್ ಅವರೇ ಒಂದು ಸಾಕ್ಷಿಯಾಗಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳಿದ ಹಾಗೆ ನೀವೆಲ್ಲ ಮಾಡಿದ್ರೆ ನೀವೆಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಶಿಕ್ಷಣವನ್ನ ಪಡಿತೀರಾ, ಏನಾದರೂ ಗುರಿಯನ್ನ ಸಾಧನೆ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ದಿನ ನಾನು ಪೋಷಕರಿಗೆ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಿನ ಒಂದು ಶಾಲಾ ಪ್ರಾರಂಭೋತ್ಸವನ್ನ ಹಮ್ಮಿಕೊಂಡಿರ್ತಕ್ಕಂಥ DVG ಶಾಲೆಯ ಮುಖ್ಯೋಪಾಧ್ಯಾಯರಾದ ಸೊಣ್ಣಪ್ಪ ಸರ್ ಅವರೇ, ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಾದ ಸತೀಶ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯರೇ, ನನ್ನ ಪ್ರೀತಿಯ ಮುದ್ದಿನ ಮಕ್ಕಳೇ, ಹಾಗೂ ಎಲ್ಲಾ ಶಿಕ್ಷಕರೇ, ಈ ಮಾಧ್ಯಮ ವರ್ಗದವರೇ, ಈ ಒಂದು ಕಾರ್ಯಕ್ರಮ ನಿಜಕ್ಕೂ ನನಗೆ ಖುಷಿ ತಂದಿದೆ. ಯಾಕಂದ್ರೆ ನಮ್ಮ ಶಿಕ್ಷಣ ಸಚಿವರು ಹೇಳಿದ್ರು ಶಾಲಾ ಪ್ರಾರಂಭೋತ್ಸವನ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ಬೇಕು ಅಂತ. ನಾನು ಈ ಶಾಲೆಗೆ ಇದಕ್ಕೂ ಮುಂಚೆ 1-2 ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ನನಗೆ ಅನಿಸ್ತು ಇವರು ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ಹಬ್ಬದ ರೀತಿಯಲ್ಲೇ ಮಾಡ್ತಿದ್ದಾರೆ. ಇವ್ರಿಗೆ ಯಾವುದೇ ಒಂದು ಹೇಳಿಕೆ ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಬೇರೆ ಶಾಲೆಗಳು ಮಾಡ್ತಿರ್ಲಿಲ್ವೇನೋ ಬಹುಶಃ. ನಾವು ಇಲ್ಲಿ ಕಂಡಂತ ವಿಷಯ ಏನಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇವರು ಮಕ್ಕಳನ್ನ ಹಬ್ಬದ ರೀತಿಯಲ್ಲಿ ಸ್ವಾಗತ ಮಾಡ್ತಿದ್ರು. ಯಾರಾದ್ರೂ ಹೇಳ್ತಾರೆ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಹೇಳ್ಬಿಟ್ಟು, ಅಂದ್ರೆ ನಾವ್ ಯಾವುದೇ ಒಂದು ಕಾರ್ಯವನ್ನ ಚೆನ್ನಾಗಿ ಪ್ರಾರಂಭ ಮಾಡಿದ್ರೆ ನಾವು ಅರ್ಧ ಒಂದು ಕಾರ್ಯವನ್ನ ಮುಗಿಸ್ದಾಗೆ ಅಂತ ಹೇಳ್ಬಿಟ್ಟು. ಮಕ್ಳೇ ಜೈ ಬೋಲೋ ಭಾರತ್ ಮಾತಾ ಕಿ. 2 ನಿಮಿಷ ಮಾತಾಡ್ತೀನಿ ನಾನು, ನೀವ್ ಯಾರು ಗಲಾಟೆ ಮಾಡ್ಬಾರ್ದು. ಹಾಗಾಗಿ ನೀವು ನಿಜವಾಗ್ಲೂ ಪ್ರಾರಂಭೋತ್ಸವನ ಬಹಳ ಅದ್ದೂರಿಯಾಗಿ ಮಾಡಿದೀರಾ. ನೀವು ಅರ್ಧ ಕೆಲಸವನ್ನ ಮುಗಿಸ್ದಂಗೆ ಇನ್ ಅರ್ಧ ಕೆಲಸ ನೀವ್ ಏನ್ ಮಾಡ್ಬೇಕಂದ್ರೆ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಅಂದ್ರೆ 2026 ಮತ್ತು 27ನೇ ಸಾಲಿನಲ್ಲಿ ನಮ್ಮ ಧ್ಯೇಯ ವಾಕ್ಯ ಯಾವ್ದಾಗಿದೆ? ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಅಂದ್ರೆ ನಾವು ಯಾರು ಚೆನ್ನಾಗಿ ಓದ್ತೀವೋ ಖಂಡಿತ ಲೈಫ್ ಅಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೇರ್ತೀವಿ. ನಮ್ಮ ಭವಿಷ್ಯ ಏನಾಗಿರುತ್ತೆ? ಉತ್ತಮ ರೀತಿಯದಾಗಿರುತ್ತೆ. ಈ ಒಂದು ಉತ್ತಮ ಕಲಿಕೆಗಾಗಿ ನಿಮ್ಮ HM ಸರ್ ಆಗ್ಬೋದು, ನಿಮ್ಮ ಎಲ್ಲಾ ಶಿಕ್ಷಕರು ಹಗಲಿರುಳು ಕಷ್ಟ ಪಡ್ತಿದ್ದಾರೆ. ನಿಜಕ್ಕೂ ನೀವೆಲ್ಲ ಪುಣ್ಯವಂತರು ಅಂತ ಹೇಳ್ಬೇಕು. ನಾನ್ ನಿಜಕ್ಕೂ ಇಂಥ ಶಾಲೆನ ನನ್ನ ಲೈಫ್ ಅಲ್ಲಿ ನಾನು ನೋಡಿಲ್ಲ. DVG ಅಂತ ಶಾಲೆಯನ್ನ ನಾನು ನೋಡಿಲ್ಲ. ಯಾಕಂದ್ರೆ ತುಂಬಾ ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಕ್ಕಳನ್ನ ನಾವು DVG ಶಾಲೆಗೆ ಸೇರಿಸ್ತಾ ಇದೀವಿ ಅಂತ. ನಾನ್ ಕೇಳಿದೆ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಊರಲ್ಲಿ ಬೇಕಾದಷ್ಟು ಶಾಲೆಗಳು ಇದ್ದುಕೊಂಡು ನೀವ್ ಯಾಕೆ ಪ್ರೈವೇಟ್ ಸ್ಕೂಲ್ ನ ಬಿಡಿಸಿ DVG ಶಾಲೆಗೆ ಕಳಿಸಿದೀರಾ ಅಂದ್ರೆ ಅಲ್ಲಿರ್ತಕ್ಕಂತ ಮುಖ್ಯ ಶಿಕ್ಷಕರು, ಅಲ್ಲಿರ್ತಕ್ಕಂತ ಶಿಕ್ಷಕರು ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಪಾಠ ಮಾಡ್ತಾರೆ. ಯಾವುದೇ ಕಾನ್ವೆಂಟ್ ಮಗು ಕೂಡ ಅಷ್ಟು ಚೆನ್ನಾಗಿ ಕಲಿಕೆ ಆಗಿಲ್ಲ. ಆದ್ರಿಂದ ನಮ್ಮ ಮಗುನ ನಾವು DVG ಶಾಲೆಗೆ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ನಿಜಕ್ಕೂ ನನ್ಗೆ ಇವರ HM ಬಗ್ಗೆ ವಿಶೇಷವಾದ ಕಾಳಜಿ ಇದೆ. ಯಾಕೆ ಅಂದ್ರೆ ಯೂನಿಫಾರ್ಮ್ ಬಂದಾಗಿಂದ ಅವ್ರು ಹೇಳ್ತಿದ್ದಾರೆ ನಮ್ಮ ಮಕ್ಕಳಿಗೆ ಜಾಸ್ತಿ ಆಗುತ್ತಮ್ಮ ಸ್ಟ್ರೆಂತ್, ಶಾರ್ಟೇಜ್ ಆಗುತ್ತೆ ಅಂತ. ಅಂದ್ರೆ ಎಲ್ಲಾ ಮುಖ್ಯ ಶಿಕ್ಷಕರು ಬಂದ್ರು ನಾನು ಕೊಟ್ಟಷ್ಟು ತಗೊಂಡ್ ಹೋದ್ರು. ಆದ್ರೆ ಇವ್ರ ಮನ್ಸಲ್ಲಿ ಏನಿದೆ, ನಮ್ಮ ಮಕ್ಳು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಮಗುಗೂ ನಾನು ಯೂನಿಫಾರ್ಮ್ ನ ಕೊಡ್ಲೇಬೇಕು ಅಂತ ಅವ್ರಿಗೆ ಒಂದು ಒಳಗಡೆ ಇದೆ. ಯಾವುದೇ ಮುಖ್ಯ ಶಿಕ್ಷಕರಾಗ್ಲಿ ಆ ಒಂದು ತವಕವನ್ನ ಇಟ್ಕೊಂಡು ಇಷ್ಟೊಂದು ಪಿಲ್ಲರ್ಸ್ ಅಂತ ಹೇಳ್ಬೋದು, ನೀವೆಲ್ಲರೂ ಟೀಚರ್ಸ್ ಅವ್ರಿಗೆ ಸಪೋರ್ಟ್ ಮಾಡಿ ಇಂತಹ ದೊಡ್ಡ ಶಾಲೆ, ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೋಸ್ಟ್ಲಿ ಅತ್ಯುತ್ತಮ ಶಾಲೆ ಅಂತಾನೆ ಹೇಳ್ಬೋದು DVG ಶಾಲೆ. ಇಂತಹ DVG ಶಾಲೆಯಲ್ಲಿ ಬಂದು ನಾನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅಂದ್ರೆ ಅದು ನನ್ನ ಪುಣ್ಯ ಅಂತ ಹೇಳ್ಬೋದು. ನಿಜಕ್ಕೂ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಟ್ಟಿದ್ದೀರಾ, ನಾನು ನಿಮ್ಗೆ ಚಿರಋಣಿ ಆಗಿರ್ತೀನಿ. ಮಕ್ಳೇ, ನಾನ್ ನಿಮ್ಗೆಲ್ಲ ಒಂದೇ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಇಷ್ಟೊಂದು ಜನ ಟೀಚರ್ಸ್ ಎಲ್ಲ ಕಷ್ಟ ಪಡ್ತಿರೋದು ಏನಕ್ಕೋಸ್ಕರ ಅಂದ್ರೆ ಇಡೀ ನಿಮ್ಮ ಭವಿಷ್ಯವನ್ನ ಚೆನ್ನಾಗ್ ಮಾಡ್ಬೇಕು ಅಂತ. ಶಿಕ್ಷಕರು ಹೇಳೋ ಎಲ್ಲಾ ಮಾತುಗಳನ್ನ ನೀವು ಮನೆಗಂಡು ನಿಮ್ಮ ಮುಖ್ಯ ಶಿಕ್ಷಕರು ಕೊಡ್ತಕ್ಕಂತಹ
ನೀವು ಮಾತುಗಳನ್ನಾಗ್ಲಿ, ನಿಮ್ಮ ಶಿಕ್ಷಕರು ಹೇಳ್ತಕ್ಕಂತ ಹಿತವಚನಗಳಾಗ್ಲಿ, ಪಾಠಗಳ ಪ್ರವಚನಗಳಾಗ್ಲಿ ನೀವು ಕೇಳಿ ನೀವು ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ಈ ಡಿವಿಜಿ ಕಂಡಂತ ಕನಸು ಬಹುಶಃ ಇದೇನೇನೋ, ಈ ಡಿವಿಜಿ ಕಂಡಂತ ಕನಸನ್ನ ಸೊಣ್ಣಪ್ಪ ಸರ್ ನನಸು ಮಾಡ್ತಿದ್ದಾರೆ ಅಂತ ನಾನು ಬಹುಶಃ ಭಾವಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. 2026 ಮತ್ತು 27ನೇ ಸಾಲಲ್ಲಿ ನಿಮ್ಗೆಲ್ಲ ಉಜ್ವಲ ಭವಿಷ್ಯ. ನಿಜಕ್ಕೂ ದೇವರು ಆರೋಗ್ಯ, ಆಯುಷ್, ವಿದ್ಯೆ, ಸರಸ್ವತಿ ಎಲ್ಲವೂ ಒಲಿಲಿ ನಿಮ್ಗೆ ಅಂತ ಹೇಳ್ತಾ ನನ್ಗೆ ಈ ಒಂದು ಅವಕಾಶಕ್ಕಾಗಿ ನಾನು ಋಣಿಯಾಗಿರ್ತೀನಿ ಸರ್. ಮಕ್ಕಳು ಈ ಸರ್ಕಾರಿ ಶಾಲೆಗಳ ಮಕ್ಕಳು ಬೇರೆ ಶಾಲೆಗಿಂತ ಕಡಿಮೆ ಇರಬಾರ್ದು ಉದ್ದೇಶದಿಂದ ಇವು ಸರ್ಕಾರ ಸೈಲೆಂಟ್ ಆಗಿರ್ಬೇಕು. ಎಲ್ರು ಸೈಲೆಂಟ್ ಆಗಿರ್ರಿ, ಕೈ ಕಟ್ಕೊಳ್ರಿ ಎಲ್ರು, ನೆಟ್ಟಕ್ಕೆ ಇಟ್ಕೋಬೇಕು. ಇಂತ ಒಳ್ಳೆ ವಾತಾವರಣದಲ್ಲಿ ನೀವೇನು ಓದ್ತಾ ಇದ್ದೀರಾ, ನಾವು ಇದೇ ಶಾಲೆಯಲ್ಲಿ ಚಪ್ಪಡಿಗಳ ಮೇಲೆ ಕೂತ್ಕೊಂತ ಇದ್ದಿದ್ದು, ನೀವು ಗ್ರಾನೈಟ್ ಮೇಲೆ ಕೂತ್ಕೊಂತ ಇದ್ದೀರಾ, ನಾವು ಕೂತ್ಕೊಂತ ಇದ್ ಚಪ್ಪಡಿಗಳ ಮೇಲೆ. ಅರ್ಥ ಆಯ್ತಾ? ನಿಮ್ಗೆ ಇಷ್ಟು ಸುಂದರವಾದ ಶಾಲೆ ಸಿಗ್ಲಿಕ್ಕೆ ಕಾರಣಕರ್ತರು ಯಾರಂದ್ರೆ ಈ ಶಾಲೆಯ ದಾನಿಗಳು. ಈ ಶಾಲೆ ಇಷ್ಟು ಅದ್ಭುತವಾಗಿ ನಮ್ಗೆ ಕಟ್ಟಡ ಮಾಡಿಕೊಟ್ಟಿರ್ತ ಎಲ್ಲಾ ದಾನಿಗಳಿಗೆ ನಾನು ಮೊಟ್ಟ ಮೊದಲ ಬಾರಿಗೆ ಅವ್ರಿಗೆ ಜೋರಾಗ ಚಪ್ಪಾಳೆ ಮುಖಾಂತರ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇನಾದ್ರೂ ಶಾಲೆ ಇಲ್ಲಿ ದಾನಿಗಳಿಗೆ ಪ್ರೇರಣೆ ಮಾಡಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಈ ಶಾಲೆ ಸುಮಾರು 39 ವರ್ಷಗಳ ಕಾಲ ನಮ್ಮ ಸೊಣ್ಣಪ್ಪ ಸಾರು ಸೇವೆ ಸಲ್ಲಿಸಿದ್ದಾರೆ ಈ ಶಿಕ್ಷಣ ಇಲಾಖೆಯಲ್ಲಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ಹುಟ್ಟಿದೀವಿ ಒಂದ್ ದಿವಸ ಸತ್ತೋಗ್ತೀವಿ, ಹುಟ್ಟಿದೀವಲ್ಲ ಒಂದ್ ದಿವಸ ಎಲ್ರು ಸತ್ತೋಗ್ತೀವಿ, ಆದ್ರೆ ಅದ್ರ ಮಧ್ಯೆ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕಂತೆ. ಆ ಸಾಧನೆ ನಮ್ಮ ಸೊಣ್ಣಪ್ಪ ಸಾರು ಈ ಶಾಲೆಯನ್ನ ಕಟ್ಟಿ ಒಂದ್ ಸಾಧನೆ ಮಾಡಿದಾರಂತೆ ನಾನು ಬಯಸ್ಕೊಂತ ಇದ್ದೀನಿ. ಯಾಕಂತ ಹೇಳಿದ್ರೆ ಇಷ್ಟು ಸುಂದರವಾದ ಶಾಲೆ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಮೊನ್ನೆ ನಮ್ಮ ಬೇರೆ ರಾಜ್ಯದಿಂದ ನಮ್ಮ ಮನೆಗೆ ಸ್ನೇಹಿತರು, ನಮ್ಮ ಕಸಿನ್ ಒಬ್ರು ಬಂದಿದ್ರು. ನಾನು ಆಯಪ್ಪನ ಗಾಡಿಯಲ್ಲಿ ಹೋಗುವಾಗ ನಮ್ಮ ಮನೆ ಕೂಡ ಇಲ್ಲೇ ಇರೋದು. ಇದೇನಣ್ಣ ಪ್ರೈವೇಟ್ ಶಾಲೆನಾ ಅಂತ ಹೇಳಿದ್ರು. ಅಲ್ಲಪ್ಪ ಗೌರ್ಮೆಂಟ್ ಶಾಲೆ ಅಂತ ಹೇಳಿದ್ರೆ ಅವ್ನು ನಂಬ್ತಾನೆ ಇಲ್ಲ. ಯಾಕೆ ಹೇಳಿ? ಅಷ್ಟು ಸುಂದರವಾಗಿದೆ. ಪ್ರೈವೇಟ್ ಶಾಲೆ ಕೂಡ ಇಲ್ಲ, ಅಷ್ಟು ಸುಂದರವಾಗಿ ಕಟ್ಟಡ ಇದೆ. ಅದರಲ್ಲಿ ನೀವು ಇದನ್ನ ಯುಟಿಲೈಸ್ ಮಾಡ್ಕೊಂಡು ಎಲ್ಲ ನಿಮ್ಗೆ A to Z ನಮ್ಗೆ ಎಲ್ಲ ಮೊದಲು ಎಲ್ಲ ನಮ್ಗೇನು ಇಷ್ಟು ಸವಲತ್ತುಗಳು ಇರ್ತಾ ಇರ್ಲಿಲ್ಲ. ನಿಮ್ಗೆ ಎಲ್ಲಾ ಸವಲತ್ತುಗಳನ್ನ ಸರ್ಕಾರ ಇವತ್ತು ಪುಸ್ಕಾಟಿಯಲ್ಲಿ ಮುಫ್ತಾಗಿ ಕೊಟ್ಟಿದೆ. ನೀವು ಬರೀ ಈ ಶಾಲೆಯಲ್ಲಿ ನೋಡಿ, ಪ್ರೈವೇಟ್ ಶಾಲೆಯಲ್ಲಿ ಇಲ್ಲಿ ಕೇಳ್ಬೇಕು ಮಕ್ಕಳು, ಪ್ರೈವೇಟ್ ಶಾಲೆಯಲ್ಲಿ ಸೇರ್ಬೇಕಂದ್ರೆ ನಿಮ್ಗೆ ನಿಮ್ ತಂದೆ ತಾಯಿ 50,000ರಿಂದ 1 ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ. ಎಷ್ಟು ಖರ್ಚು ಮಾಡ್ಬೇಕು ಹೇಳಿ? 1 ಲಕ್ಷವರೆಗೆ ಖರ್ಚು ಮಾಡ್ಬೇಕಾಗತ್ತೆ. ಆದ್ರೂ ಕೂಡ ಅವ್ರು ಪದೇ ಅವರು ಕಾಟ ಹಂಗೆ ಇರ್ತದೆ ಕಂಟಿನ್ಯೂಸ್ ಆಗಿ. ಈ ಫೀಸು, ಆ ಫೀಸು, ಡೊನೇಷನ್, ಈ ಇವೆಂಟ್, ಆ ಇವೆಂಟ್, ಆ ಫೆಸ್ಟಿವಲ್, ಈ ಫೆಸ್ಟಿವಲ್ ಅಂತ ಕಾಟ ಕೊಡ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ನಿಮ್ಗೆ ಸರ್ಕಾರ ಎಲ್ಲ ಉಚಿತವಾಗಿ ಕೊಟ್ಟಿದೆ. ಬರೀ ನಾನು ನಮ್ಮ ಸೊಣ್ಣಪ್ಪ ಅವ್ರು ಕೇಳಿದಾಗ ಬರೀ 200 ರೂಪಾಯಿ ಎಕ್ಸಾಮ್ ಫೀಸ್ ಮಾತ್ರ ಕಟ್ಬೇಕಾಗತ್ತೆ. ಅದ್ ಬಿಟ್ರೆ ಏನು ವರ್ಷ ಪೂರ್ತಿ ನಿಮ್ಗೆ ಎಷ್ಟು 1000 ಗಟ್ಲೆ ನಿಮ್ ತಂದೆ ತಾಯಿಗೆ ಉಳಿತಾಯ ಇತ್ತಂತ ನೀವು ಅದನ್ನ ಮಿಸ್ಯೂಸ್ ಮಾಡ್ಬಿಟ್ಟು ನಿಮ್ಗೆ ಏನು ಸರ್ಕಾರ ಇವತ್ತು ಇವ್ರಿಬ್ರು ನಮ್ಮ ಸತೀಶ್ ಸರ್, ನಮ್ಮ ಮಣಿ ಮೇಡಮ್ ಇದಕ್ಕೆ ಉಸ್ತುವಾರಿ ಅಂತೆ. ಯಾವ್ದಕ್ಕೆ? ಈ ಪಠ್ಯ ಪುಸ್ತಕಗಳಿಗೆ. ಈ ಪಠ್ಯ ಪುಸ್ತಕ ಕೊಡಕ್ಕೆ ಕೂಡ ಒಬ್ರು ಉಸ್ತುವಾರಿ ಮಾಡಿ ಅವ್ರು ನಮ್ಮ ಟೌನ್ಗೆಲ್ಲ ಜವಾಬ್ದಾರಿ ತಗೊಂಡು ನಮ್ಮ ಸೊಣ್ಣಪ್ಪ ಸರ್ 7-8 ಸಲ ಅವ್ರಿಗೆ ಫೋನ್ ಮಾಡಿ ತಗೊಬಂದ್ ನಿಮ್ಗೆ ಇಲ್ಲಿ ಕೊಟ್ಟಿದಾರ ಅಂದ್ರೆ ಏನಕ್ಕೆ ಕೇಳಿ? ನಮ್ಮ ಮಕ್ಳು ಚೆನ್ನಾಗಿರ್ಬೇಕು, ನಮ್ಮ ಮಕ್ಳು ಚೆನ್ನಾಗಿ ಓದ್ಬೇಕು. ಅವ್ರ ಮಕ್ಳಲ್ಲ, ನೀವು ಚೆನ್ನಾಗಿರ್ಬೇಕು. ಅವ್ರ ಮಕ್ಳು ನೀವು ಚೆನ್ನಾಗಿದ್ರೆ ಅವ್ರ ಮಕ್ಳಿಗೆ ಅದೇ ಪುಣ್ಯ ಬರೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬೇಕು. ಸರ್ಕಾರ ಎಲ್ಲಾ ಸವಲತ್ತು ಕೊಡ್ತಾ ಇರೋದು ಏನಕ್ಕಂದ್ರೆ ಇದು ನಮ್ಮ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದೆ ಬರಲಿ ಅಂತ. ಇಡೀ ದೇಶದಲ್ಲಿ ಇವತ್ತು ಕೇರಳ ರಾಜ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರು ಬಹಳ ಮುಂದೆ ಇದ್ದಾರೆ. ಅವ್ರಕ್ಕಿಂತ ಮುಂದೆ ನಾವು ಹೋಗ್ಬೇಕಂದ್ರೆ ನಿಮ್ಮಿಂದನೇ ಆಗೋದು, ನಮ್ಮಿಂದ ಆಗಲ್ಲ. ವಿದ್ಯಾರ್ಥಿಗಳಿಂದ ಈ ದೇಶ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ನಂಬರ್ 1 ಆಗ್ಬೇಕಂದ್ರೆ ನಿಮ್ಮಿಂದನೇ ಆಗೋದು. ನೀವಿಲ್ಲಿ ಬಂದು ಕೇಳ್ಬೇಕಿಲ್ಲಿ, ಸೈಲೆಂಟ್ ಆಗಿ ಕೂತ್ಕೊಳ್ರಿ, ಕೈ ಕಟ್ರಿ. ಸ್ಕೂಲ್ ಬರೋದು ಏನಕ್ಕೆ ಹೇಳಿ? ಓದಕ್ ಬರೋದು, ಮಾತಾಡಕ್ಕಲ್ಲ. ನಮ್ಗೆಲ್ಲ ಮೊದ್ಲು ಅಲ್ಲಿ ಬಾಯ್ಸ್ ಸ್ಕೂಲ್ ಇತ್ತು, ಗರ್ಲ್ಸ್ ಸ್ಕೂಲ್ ಇತ್ತು. ಬಾಯ್ಸ್ ಬೇರೆ, ಗರ್ಲ್ಸ್ ಬೇರೆ ಇತ್ತು. ನಮ್ ಸೊಣ್ಣಪ್ಪ ಸರ್ ಇಲ್ಲಿ HM ಬಾಯ್ಸ್ ಸ್ಕೂಲ್ಗಾದ್ರು. ಬಾಯ್ಸ್ ಸ್ಕೂಲ್ಗೆ ಆದ್ಮೇಲೆ ಪಾಪ ಬಾಯ್ಸ್ ಸ್ಕೂಲ್ಗೆ ಒಂದು ತಗೊಬಂದ್ರು, ಸ್ಕೀಮ್ ತಗೊಬಂದ್ರು. ಇಲ್ಲಿ ಗರ್ಲ್ಸ್ ಸ್ಕೂಲ್ಗೆ ಅಲ್ಲಿ ಯಾರು HM ಇದ್ರು ಅವ್ರ ಅಷ್ಟು ಆಸಕ್ತಿ ವಹಿಸಿಲ್ಲ. ಆದ್ರೂ ಕೂಡ ನಾವು ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರು ವಿದೇಶದಿಂದ ನಮ್ಗೆ, ನಾನು ರಾಜಶೇಖರ್ ಸರ್ ನಮ್ಮ ಜೊತೆಯಲ್ಲಿ ರಾಜಶೇಖರ್ ಸರ್ ಕೌನ್ಸಿಲರ್ ಇದ್ರು. ಅವರು ನಾವು ಇದೇ ಕಟ್ಟಡದಲ್ಲಿ, ಅಂದ್ರೆ ಹಳೆ ಕಟ್ಟಡದಲ್ಲಿ ನಾವು ಅವ್ರು ಮಾತಾಡುವಾಗ ಒಂದ್ ಕಡೆ ನಾವು ಆ ತರ ಇಟ್ಬಿಟ್ಟು ಇನ್ನೊಂದ್ ಕಡೆ ಡೆವಲಪ್ಮೆಂಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ನೀವು ಅದನ್ನ ಕೈ ತಗೊಂಡು ಎರಡೂ ಶಾಲೆಗಳನ್ನ
ಕೆಡವಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು. ಮತ್ತೆ ಮುಂದೆ ಇದ್ದ ಗೌರ್ಮೆಂಟ್ ಜಾಗ ಕೂಡ ನಾವು ಅದನ್ನ ಇದಕ್ಕೆ ಇನ್ಕ್ಲೂಡ್ ಮಾಡಿ ಒಳ್ಳೆ ಕಟ್ಟಡವನ್ನ ಮಾಡ್ಲಿಕ್ಕೆ, ಅವ್ರ ಸ್ವಂತ ಮನೆಗೆ ಹೆಂಗೆ ನಾವು ನೀರ್ ಹಾಕ್ತಿವಿ, ಪ್ರತಿಯೊಂದು ನೋಡ್ಕೊಂತೀವಿ, ಅದೇ ರೀತಿ ನಾವು ಪ್ರತಿದಿನ ನಾವು ಸೊಣ್ಣಪ್ಪ ಸರ್ಗೆ ನೋಡ್ತಾ ಇದ್ವಿ. ಪ್ರತಿದಿನ ಅವ್ರ ಸ್ವಂತ ಮನೆಗೇನೋ ಬೇರೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ನಾಮಕೆ ವ್ಯವಸ್ಥೆ ಮಾಡ್ತಾರೆ. ಇವ್ರು ಸ್ವಂತ ರಜಾ ದಿನಗಳಿರ್ಲಿ, ಬೇರೆ ದಿನಗಳಿರ್ಲಿ, ಇದು ಹಬ್ಬದ ಹರಿದಿನಗಳಿರ್ಲಿ, ಅವ್ರು ಇಲ್ಲೇ ಇದ್ದು ಇಷ್ಟೊಂದು ಕಟ್ಟಡನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಎಲ್ರೂ ಪರವಾಗಿ, ಎಲ್ಲ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ, ಹೊಸ ವಿದ್ಯಾರ್ಥಿಗಳ ಎಲ್ರೂ ಪರವಾಗಿ ನನ್ನ ಸೊಣ್ಣಪ್ಪ ಸಾಹೇಬ್ರಿಗೆ ಮೊಗ್ದೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಏನು ಶಿಕ್ಷಕರಿದ್ರು, ನಿಮ್ಗೂ ಕೆಲವರು ಶಿಕ್ಷಕರು, ಅದೇ ಶಿಕ್ಷಕರು ಶಾರದಾ ಮೇಡಮ್, SKP ಮೇಡಮ್ ಅವರೆಲ್ಲ ಇದ್ದಾರೆ ನೋಡಿ. ಸರ್ಕಾರ ಇವತ್ತು ಯಾರು ಈ ನಮ್ಮ ಒಡ್ಡೇನಹಳ್ಳಿ ಇದೆಯಲ್ಲ, ಒಡ್ಡೇನಹಳ್ಳಿ ಟಮಾಟ ಗೊತ್ತಲ್ಲ, ಎಲ್ರಿಗೂ ಟಮಾಟ ಗೊತ್ತಲ್ಲ, ಅಲ್ಲಿ ರಿಜೆಕ್ಟ್ ಆಗೋ ಟಮಾಟ ಮುಳುಬಾಗ್ಲು ಬರೋದು, ಇಲ್ಲಿ ಪಾಸ್ ಆಗೋ ಟಮಾಟ ಎಕ್ಸ್ಪೋರ್ಟ್ ಆಗ್ಬಿಡ್ತದೆ. ಅಂತ ಶಿಕ್ಷಕರು ಹೆಂಗ ಇವ್ರು ಆಯ್ಕೆ ಆಗ್ತಾರೆ ಅಂದ್ರೆ, ಯಾರು ಚೆನ್ನಾಗಿ ಓದಿರ್ತಾರೆ, ಯಾರು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರ್ತಾರೆ, ಯಾರು ಅರ್ಹರಿರ್ತಾರೆ, ಅವ್ರು ಸರ್ಕಾರಿ ಶಾಲೆಗಳಲ್ಲಿ ಅವ್ರು ಆಯ್ಕೆಯಾಗಿ ಬರ್ತಾರೆ. ಯಾರು ಅದರಲ್ಲಿ ಫಿಲ್ಟರ್ ಆಗ್ತಾರೆ ಅವ್ರು ಪ್ರೈವೇಟ್ ಶಾಲೆನಲ್ಲಿ ಇರ್ತಾರೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಆ ಶಾಲೆಗಳು, ನಾನು ಎಲ್ರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವ್ರ ಬಗ್ಗೆ ಹೇಳ್ತಾ ಇದೀನಿ. ಕೆಲವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಲಕ್ಷಗಳು ಸಂಬಳ ತಗೊಂಡು ಇವತ್ತು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡದೆ ಅವ್ರಿಗೆ ನಾಮಕೆ ವಾಸ್ತೆ ಬರೀ ಬರೋದು, ಅವ್ರ ಮಕ್ಳು ಬರ್ತಾರೆ, ಹಾಜರಾತಿಗೆ ಮಾತ್ರ ಇದ್ದಾರೆ. ದಯವಿಟ್ಟು ಅದು ಆಗ್ಬಾರ್ದು ಅಂತ ನನ್ನ ಇಡೀ ತಾಲೂಕಿನ ನಮ್ಮ ಏನ್ ಶಿಕ್ಷಕರು ಇದ್ದಾರೆ ಎಲ್ರಿಗೂ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ನಾವು ಏನು ಸಂಬಳ ತಗೊಂತೀವಿ ಅದಕ್ಕೊಂದು ಅರ್ಥ ಸಿಗ್ಬೇಕಂತ ಹೇಳಿದ್ರೆ ಆ ಮಕ್ಳು ರಿಸಲ್ಟ್ ಬರ್ಬೇಕು. ಆ ರಿಸಲ್ಟ್ ಬಂದಾಗೆ ಅವತ್ತು ನೀವು ಮಾಡಿರೋ ಸಾರ್ಥಕ ಅಂತ ಇದಾಗೋದು. ನಾನು ಈ ಶಾಲೆಯಲ್ಲಿ ಓದಿದ್ದಕ್ಕೆ ಸುಮಾರು ಜನ ಈ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಒಂದ್ ಸ್ಥಾನಕ್ಕೆ ಬಂದಿದ್ದೀನಿ ಅಂತ. ನೀವು ಈ ಮಕ್ಕಳು ಏನಾದ್ರು ಚೆನ್ನಾಗಿ ಓದ್ಬೇಕಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಏನಿದ್ದಾರೆ ಅವರೆಲ್ಲ ಇಡೀ ತಾಲೂಕಿನಲ್ಲಿ ನಮ್ಮಲ್ಲಿ ಶಿಕ್ಷಕರು ಏನ್ ಸರ್ಕಾರಿ ನಾವು ಅದು 100ಕ್ಕೆ 100ರಷ್ಟು ಅಕ್ಷರಾಂಶ ಸತ್ಯ. ಯಾಕಂತಂದ್ರೆ ನಾನು ಈ ಶಾಲೆಗೆ ಬಂದಾಗ ಬರೀ 50 ಮಕ್ಕಳಿದ್ದಂತ ಶಾಲೆ. ಮಕ್ಕಳೇ ಸೈಲೆಂಟ್ ಆಗಿರ್ಬೇಕು. ಶಾಲೆಗೆ ಬರಬೇಕಾದ್ರೆ ಭಯ ಆಗ್ತಿತ್ತು. ನಾನು, ನಮ್ಮ SKP ಮೇಡಮ್ ಅವರು, ಶಾರದಾ ಮೇಡಮ್ ಅವರು ಇಷ್ಟೇ ಈ ಶಾಲೆಯಲ್ಲಿ ಶಿಕ್ಷಕರು. ಯಾವ ಕಟ್ಟಡ ನಮ್ಮ ಮೇಲೆ ಬೀಳುತ್ತೋ ಅನ್ನತಕ್ಕಂಥ ಭಯದ ವಾತಾವರಣದಲ್ಲಿ ನಾವು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು, ಚಿಂತಕರಾಗಿರ್ತಕ್ಕಂಥ ಸೂಲಬೆಲೆ ಚಕ್ರವರ್ತಿ ಸಾರ್ ಅವರು. ನಾವು ಕೋವಿಡ್ ಸಂದರ್ಭದಲ್ಲಿ ಒಂದು ವೆಬ್ಸೈಟ್ ಅನ್ನ ಮಾಡಿಸಿದ್ವಿ. DVG ಶಾಲೆ ಹಾಳಾಗಿದೆ, ಬಿದ್ದು ಹೋಗುವಂತ ಸಂದರ್ಭ ಇದು. ಕರ್ನಾಟಕದ ಹೆಮ್ಮೆಯ DV ಗುಂಡಪ್ಪನವರ ಹುಟ್ಟಿದ ಮನೆ. ಯಾರಾದರೂ ದಾನಿಗಳು ಈ ಶಾಲೆಗೆ ಸಹಾಯ ಮಾಡಿ ಅಂತಕ್ಕಂಥದ್ದು ನಾವು ಸೂಲಬೆಲೆ ಚಕ್ರವರ್ತಿಯವರ ಮುಖಾಂತರವಾಗಿ ಒಂದು ವೆಬ್ಸೈಟ್ ಅನ್ನು ಮಾಡಿದಾಗ ದೇಶ ವಿದೇಶಗಳಲ್ಲಿ ಅದು ಪ್ರಚಾರ ಆಗುತ್ತೆ. ಅವಾಗ ಅನೇಕ ದಾನಿಗಳು ಮುಂದೆ ಬರ್ತಾರೆ. ಅದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಂತವರು ನಮ್ಮ ಗೌರವಾನ್ವಿತ ರಾಜಶೇಖರ್ ಸಾರ್ ಅವರು ಮತ್ತು ನಮ್ಮ ಜಬೀವುಲ್ಲಾ ಸಾರ್ ಅವರು. ಅದನ್ನ ರಾಜಶೇಖರ್ ಸಾರ್ ಅವರು ಒಂದು ಮಾತು ಹೇಳಿದ್ರು, ಸರ್ ನಾನು ನಿಮ್ಮ ಹಿಂದೆ ಇದ್ದೇನೆ, ನೀವು ಮುನ್ನುಗ್ಗಿ ಅದೇನು ಬೇಕಾದ್ರೂ ಆಗ್ಲಿ ನಾನು ನೋಡ್ಕೊಳ್ತೀನಿ ಆಡಳಿತಾತ್ಮಕವಾಗಿ ಅಂತ ನಮ್ಮ ರಾಜಶೇಖರ್ ಸಾರು ಮತ್ತು ಜಬೀವುಲ್ಲಾ ಸಾರ್ ಅವರು ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟು ಧೈರ್ಯ ತುಂಬಿ ನನ್ನನ್ನು ಮುನ್ನುಗ್ಗುವಂತೆ ಮಾಡ್ತಾರೆ. ಯಾಕಂತಂದ್ರೆ ಕಟ್ಟಡವನ್ನ ಕೆಡವಬಾರದಂತ ಹೇಳ್ಬಿಟ್ಟು ಅನೇಕ ಜನ ಅನೇಕ ರೀತಿಯಲ್ಲಿ ನಮಗೆ ಕಿರುಕುಳಗಳನ್ನ, ತೊಂದರೆಗಳನ್ನ ಮಾಡುವಂತಹದ್ದು ಕೂಡ ಬೇಕಾದಷ್ಟು ಉಂಟು. ಅದೆಲ್ಲದಕ್ಕೂ ನನಗೆ ಬೆನ್ನೆಲುಬಾಗಿ ನಿಂತಂತವರು ನಮ್ಮ ರಾಜಶೇಖರಣ್ಣ ಮತ್ತು ಜಬೀವುಲ್ಲಾ ಸಾರ್ ಅವರು. ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಇವರಿಬ್ಬರ ಸಹಕಾರದಿಂದ ಇಂಥ ಬೃಹದಾಕಾರವಾದಂತಹ ಕಟ್ಟಡ ಆಗಿದೆ. 50 ಮಕ್ಕಳಿದ್ದಂತ ಒಂದು ಮಕ್ಕಳ ದಾಖಲಾತಿ ಇವತ್ತು 900 ಮಕ್ಕಳಿಗೆ ಮುಟ್ಟಿದೆ. ಆಮೇಲೆ ನಮ್ಮ ಜಬೀವುಲ್ಲಾ ಸಾರ್ ಅವರಿಂದ ಹೇಳ್ತಿದ್ರು,
ಸರ್ ನಮ್ಮ ಮೈನಾರಿಟಿ ಮಕ್ಕಳಿಗೆ ಕನ್ನಡ ಓದೋದಕ್ಕೆ ಒಂದಿಷ್ಟು ಕಷ್ಟ ಆಗುತ್ತೆ ಸರ್, ಸಾಧ್ಯವಾದರೆ ಆಂಗ್ಲ ಮಾಧ್ಯಮವನ್ನ ಪ್ರಾರಂಭ ಮಾಡಿ ಅಂತ. ಆದರೆ ಇವತ್ತು ನಮ್ಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮಕ್ಕಿಂತ ಹೆಚ್ಚಿಗೆ ಆಂಗ್ಲ ಮಾಧ್ಯಮಕ್ಕೆ ನಮ್ಮ ಪೋಷಕರು ಮಕ್ಕಳನ್ನ ದಾಖಲು ಮಾಡುತ್ತಿದ್ದಾರೆ. ನಾವು ಮೇ ರಾಜ್ಯದಲ್ಲಿ ನಾನು ಮನೆಯಲ್ಲಿರಲಿಲ್ಲ. ನಾವು ಸದಾ ಬಾಗಲನ್ನ ತೆಗೆದು ಈಗಾಗಲೇ 150ಕ್ಕಿಂತ ಹೆಚ್ಚಿನ ಮಕ್ಕಳು ಈ ವರ್ಷದಲ್ಲಿ ದಾಖಲಾಗಿದ್ದಾರೆ. 150ಕ್ಕಿಂತ ಹೆಚ್ಚಿನ ಮಕ್ಕಳು ಮೇ 15ರಿಂದ ಈ ದಿನದವರೆಗೂ ನಮ್ಮ ಶಾಲೆಯಲ್ಲಿ ದಾಖಲಾಗಿದ್ದಾರೆ. ಏನಿವತ್ತು ಪ್ರತಿಷ್ಠಿತ ಶಾಲೆಗಳು, ಖಾಸಗಿ ಶಾಲೆಗಳಿಂದ ಇವತ್ತು ಮಕ್ಕಳು ನಮ್ಮ ಶಾಲೆಗೆ ವಾಪಸ್ ಬಂದಿದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ಏನಂತಂದ್ರೆ ನಮ್ಮಲ್ಲಿ ಒಳ್ಳೆಯ ನುರಿತವ ಅಂತ ಅನುಭವಸ್ಥ ಸಿಬ್ಬಂದಿ ವರ್ಗ ಇದೆ. ಜೊತೆಗೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥ ನಮ್ಮ ಇಲಾಖೆಯ ಉತ್ತಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಉತ್ತಮ ಇಸಿಒಗಳಿದ್ದಾರೆ. ಸರ್ಕಾರ ಏನು ನಮಗೆ ನೀಡಿರತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಇವತ್ತು ನಮ್ಮ ಶಾಲೆಗೆ ತಲುಪಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಮಾಡದೇ ಇರುವಂತಹ ಒಂದು ಉತ್ತಮ ಕೆಲಸವನ್ನ ನಮ್ಮ ಇಬ್ಬರೇ ಇಸಿಒಗಳು ಕೂಡ ಮಾಡಿದ್ದಾರೆ. 1ನೇ ತಾರೀಕು ಇವತ್ತು ಇಡೀ ಮುಳಬಾಗಿಲು ತಾಲೂಕಿನಾದ್ಯಂತ ಎಲ್ಲಾ ಶಾಲೆಗಳಲ್ಲೂ ಕೂಡ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನ ಮುತುವರ್ಜಿಯಿಂದ ಶಾಲೆಗಳಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನ ನಮ್ಮ ಇಸಿಒಗಳು ಮಾಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಶಿಕ್ಷಣ ಸುಧಾರಣಾ ಸಮಿತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಏನಿವತ್ತು ನಾವು ದಾಖಲಾತಿ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ, ಈ ದಾಖಲಾತಿ ಆಂದೋಲನವನ್ನ ನಮ್ಮ ಪೋಷಕರು ಹಾಗೂ ಎಲ್ಲ ನಮ್ಮ ಮಾಧ್ಯಮದವರು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಒಂದು ವಿಶೇಷವಾಗಿ ಒಂದು ಮಾತನ್ನು ಹೇಳ್ಬೇಕಾಗತ್ತೆ. ಈ ಶಿಥಿಲವಾಗಿರತಕ್ಕಂಥ ಕಟ್ಟಡದಲ್ಲಿ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನಿವತ್ತು ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರ ಆಗಿರತಕ್ಕಂಥ ಪ್ರಕಾಶ್ ಸಾರ್ ಅವರು ಹಾಗೂ ಉದಯವಾಣಿಯ ವರದಿಗಾರರಾಗಿರ್ತಕ್ಕಂಥ ನಾಗರಾಜ್ ಸಾರ್, ಇವತ್ತು ಶಾಲೆ ಉನ್ನತ ಮಟ್ಟಕ್ಕೆ ಹೋಗಿದೆ. ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಕೂಡ ಕಾಯ ವಾಚ ಮನಸ್ಸಿನಿಂದಾನು ಇಲ್ಲಿ ದುಡಿತಾ ಇದ್ದಾರೆ. ಅವ್ರೆಲ್ರಿಗೂ ಅಭಿನಂದಿಸ್ತಾ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ಏನು ನಮ್ಮ ಕಚೇರಿ ಸಿಬ್ಬಂದಿ ವರ್ಗದವರಿಗೂ, ನಮ್ಮ SDMC ವರ್ಗೂ, ಪುಟಾಣಿ ಮಕ್ಕಳಿಗೂ, ನಮ್ಮ ಪೋಷಕರಿಗೂ, ವಿಶೇಷವಾಗಿ ಮಾಧ್ಯಮ ವರ್ಗದವರಿಗೂ, ದೃಶ್ಯ ಮಾಧ್ಯಮದವರಿಗೂ ನಾನು ವೈಯಕ್ತಿಕವಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಭಾರತಾಂಬೆ.